34ನೇ ಶ್ಲೋಕ. ಸರ್ವಾಭಿಃ ಸರ್ವದಾ ಚಂದ್ರಃ ತಂ ಕಲಾಭಿಃ ನಿಷೇವತೆ ನಾದತ್ತೆ ಕೇವಲಾಂ ಲೇಖಾಂ ಹರಚೂಡಾಮಣೀಕೃತಾಂ. ಸರ್ವಾಭಿಃ ಸರ್ವದಾ ಚಂದ್ರಃ ತಂ ಕಲಾಭಿಃ ನಿಷೇವತೆ ನ ಆದತ್ತೆ ಕೇವಲಾಂ ಲೇಖಾಂ ಹರಚೂಡಾಮಣೀಕೃತಾಂ. ಪದವಿಭಾಗ. ಅನ್ವಯ ಕ್ರಮ. ಚಂದ್ರಂ ತಂ ಸರ್ವದಾ ಸರ್ವಾಭಿಃ ಕಲಾಭಿಃ ನಿಷೇವತೆ ಕೇವಲಾಂ ಹರಚೂಡಾಮಣೀಕೃತಾಂ ಲೇಖಾಂ ನ ಆದತ್ತೆ. ಮೂವತ್ಮೂರನೇ ಶ್ಲೋಕದಲ್ಲಿ ಸೂರ್ಯನ ನಿಯಮ ಅಥವಾ ಸೂರ್ಯನ ದುಸ್ಥಿತಿಯನ್ನ ವರ್ಣಿಸಿದ ನಂತರ ಚಂದ್ರನ ಪರಿಸ್ಥಿತಿ ಹೇಗೆ ಅನ್ನುವಂಥದ್ದು 34ನೇ ಶ್ಲೋಕದ ತಾತ್ಪರ್ಯ. ಚಂದ್ರ ಹೇಗ್ ಮಾಡ್ತಾ ಇದ್ದಾನೆ? ಚಂದ್ರನಿಗೆ ಕಲೆಗಳಿವೆ. ಕಲೆಗಳು ಅಂದ್ರೆ ಒಂದೊಂದು ದಿನವೂ ಕೂಡ ಅವನು ವೃದ್ಧಿಯನ್ನು ಪಡ್ಕೊಳ್ತಾ ಹೋಗ್ತಾನೆ. ಶುಕ್ಲ ಪಕ್ಷದಲ್ಲಿ, ಕೃಷ್ಣ ಪಕ್ಷದಲ್ಲಿ ಅವನು ಹ್ರಾಸವನ್ನ, ಅವನತಿಯನ್ನ, ಸಂಕುಚಿತತೆಯನ್ನ ಪಡ್ಕೊಳ್ತಾ ಹೋಗ್ತಾನೆ. ಒಟ್ಟು ಇವನಿಗೆ 16 ಕಲೆಗಳು ಅಂತ ಹೇಳಲ್ಪಡ್ತದೆ. ಅಮಾವಾಸ್ಯೆಯ ದಿನ ಸಂಪೂರ್ಣವಾಗಿ ಶೂನ್ಯದ ಸ್ಥಿತಿಯಲ್ಲಿ ಇರ್ತಾನೆ. ಅಲ್ಲಿಂದ ಆರಂಭವಾಗಿ ಪೌರ್ಣಿಮೆಯವರೆಗೆ ಒಟ್ಟು 16 ಕಲೆಗಳು. ಷೋಡಶ ಕಲಹ ಅಯಂ ಪುರುಷ. ಈ ಷೋಡಶ ಕಲ 16 ಕಲೆಗಳು, 16 ವಿಭಿನ್ನ ಅವಸ್ಥೆಗಳಿದ್ರೂ ಕೂಡ ತಾರಕಾಸುರನ ಆಜ್ಞೆಯಂತೆ ಚಂದ್ರನು ಪೂರ್ಣಚಂದ್ರನಾಗಿಯೇ ಎಲ್ಲ ದಿನವೂ ಕೂಡ ತಾರಕಾಸುರನ ಸಾಮ್ರಾಜ್ಯದ ಮೇಲೆ ಬಾನಂಗಳದಲ್ಲಿ ಕಂಗೊಳಿಸ್ತಾ ಇರಬೇಕು ಎಂಬುದು ವಿಧಿ. ಸರ್ವಾಭಿ ಸರ್ವರಾ ಚಂದ್ರ ತನ್ನ 16 ಕಲೆ ಅಂದ್ರೆ ಸಂಪೂರ್ಣ ಪೌರ್ಣಿಮೆಯ ದಿನ ಹೇಗೆ ಚಂದ್ರ ಕಂಡು ಬರ್ತಾನೋ ಆ ರೀತಿ ಪೂರ್ಣ ಚಂದ್ರನು ಯಾವಾಗ್ಲೂ ರಾತ್ರಿಯ ದಿನ ತಾರಕಾಸುರನ ನಗರದ ಆಕಾಶದಲ್ಲಿ, ನಗರದ ಮೇಲಿರುವಂತಹ ಆಕಾಶದಲ್ಲಿ ಇವನು ಸೇವೆ ಮಾಡಲಿಕ್ಕೆ ಸಿದ್ಧನಾಗಿರ್ಬೇಕು. ಸರ್ವಾಭಿ ಸರ್ವದಾ ಚಂದ್ರಃ ತಂ ಕಲಾಭಿಃ ನಿಷೇವತೆ. ತಂ ಕಲಾಭಿಃ ನಿಷೇವತೆ. ಇವನು ಸರ್ವಕಲಾ ಸಂಪನ್ನನಾಗಿ ಅಂದ್ರೆ ಸಂಪೂರ್ಣ ಚಂದ್ರನಾಗಿ, ಪೂರ್ಣಿಮೆಯ ಚಂದ್ರನಂತೆ ಪ್ರತಿದಿನವೂ ಕಂಗೊಳಿಸ್ತಾ ಇರಬೇಕು. ನಾದತ್ತೆ ಕೇವಲಾಂ ಲೇಖಾಂ ಹರಚೂಡಾಮಣೀಕೃತಾಂ. ಹರಚೂಡಾಮಣಿ ಶಿವನ ಮುಡಿಯಲ್ಲಿ, ಜಟೆಯಲ್ಲಿ ದ್ವಿತೀಯ ಚಂದ್ರ ಕಾಣ್ತಾ ಇದ್ದಾನಲ್ಲ, ಅದನ್ನ ಮಾತ್ರ ತಾರಕಾಸುರ ಒಂದು ಉದಾರತೆಯಿಂದ ಬಿಟ್ಟುಕೊಟ್ಟ ಹಾಗಿದೆ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾನೆ. ನ ಆದತ್ತೆ ಕೇವಲಾಂ ಲೇಖಾಂ. ಆ ದ್ವಿತೀಯ ಚಂದ್ರವು ಸಾಮಾನ್ಯವಾಗಿ ಎಲ್ಲ ಕವಿಗಳು ಕೂಡ ದ್ವಿತೀಯ ಚಂದ್ರನನ್ನ ಅಥವಾ ಪ್ರತಿಪತ್ ಚಂದ್ರನನ್ನ, ಅವನ ಸೌಂದರ್ಯವನ್ನ ವರ್ಣಿಸಿದ್ದಾರೆ. ಇಲ್ಲಿ ದ್ವಿತೀಯ ಚಂದ್ರನಿಗೆ ಅಥವಾ ಪ್ರತಿಪತ್ ಚಂದ್ರನಿಗೆ ಹರನ ಮುಡಿಯಲ್ಲಿ ಇರ್ಲಿಕ್ಕೆ ಮಾತ್ರ ಅವಕಾಶವೇ ಹೊರತು ತಾರಕಾಸುರನ ನಗರದ ಮೇಲೆ ಬಾನಲ್ಲಿ, ಆಕಾಶದಲ್ಲಿ ಸಂಪೂರ್ಣ ಚಂದ್ರನು ಪ್ರತಿದಿನವೂ ಕಂಡು ಬರಬೇಕು. ತಾರಕಾಸುರನ ಅಪ್ಪಣೆ ಹಾಗಿರುತ್ತದೆ. ಹರಚೂಡಾಮಣೀಕೃತಾಂ. ಇಲ್ಲಿ ಇನ್ನ 34th ಶ್ಲೋಕ
the state of affairs of God Moon is beautifully narrated by Devaguru Brihaspati. Lord Chandra is generally observed with 16 different forms from no moon day to full moon day. He has got 16 forms. Among these 16 forms, as per the directions or instructions from Tarakasura, the moon is allowed to take only one form, that is full moon, and he must be present with his soothing rays all through the night without any changes. This is the order given by Tarakasura. And fortunately, Tarakasura's eyes did not fall upon the Chandra who is adoring the head of Lord Shiva. Except that the moon doesn't have any other forms in any other days except the full moon. So here the moon has been ordered to be available throughout the night in its full form on all the days. This is how even the moon is under the service of Tarakasura, Mahasuraha Taraka. चतुस्त्रिंशत्तमे श्लोके चंद्रदेवस्य दुस्थितिः दुरवस्था उपवर्णिता. अयं चंद्रः षोडशकलः अमावास्यातः आरभ्य अमावास्यातः पूर्णिमापर्यन्तं सः षोडशभिः कलाभिः चकास्ते. एवं सति अपि नैसर्गिक नियमान् अतिलङ्घ्य तारकासुरस्य आज्ञां शिरसि वहन् चन्द्रः सर्वदा पूर्णिमाचन्द्रः एव आकाशे राजते. शिवस्य जटायां केवलं द्वितीया चन्द्रः अथवा प्रतिपच्चन्द्रः प्रकाशते. तारकासुरस्य अनवधानवशात् शिवः द्वितीया चन्द्रं कथञ्चित् रक्षितुं समर्थः जातः. एवं नैसर्गिकाः एताः शक्तयः तारकासुर अधीनाः वर्तन्ते इति न पृथक् वक्तव्यम्. श्लोकವನ್ನು ಮತ್ತೊಮ್ಮೆ ಓದ್ತೇನೆ. सर्वाभिः सर्वदा चन्द्रः तं कलाभिः निषेवते नादत्ते केवलां लेखां हरचूडामणीकृताम्. ಇವತ್ತಿನ ಚರ್ಚೆಯ ಕೊನೆಯ ಶ್ಲೋಕ 35ನೇದು. ಯಾವೃತ್ತಗತಿರುದ್ಯಾನೆ ಕುಸುಮಸ್ತೇಯ ಸಾಧ್ವಸಾತ್ ನವಾತಿ ವಾಯುಃ ತತ್ಪಾರ್ಶ್ವೇ ತಾಲವೃಂತಾನಿಲಾಧಿಕಂ. ಪದವಿಭಾಗ. व्यावृत्तगतिः उद्याने कुसुमस्तेय साध्वसात् न वाति वायुः
तत्पार्श्वे तालवृन्तानिलाधिकम्। अन्वय वायुः कुसुमस्तेय साध्वसात् उद्याने व्यावृत्तगतिः तत्पार्श्वे तालवृन्तानिलाधिकं न वाति। ಇಲ್ಲಿ ವಾಯುವಿನ ದುಸ್ಥಿತಿಯನ್ನು ಹೇಳ್ತಾ ಇದ್ದಾರೆ. ಹೇಗೆ ವಾಯುವು ಮಹಾಸುರನ ಅಧೀನದಲ್ಲಿ ಸೇವೆ ಮಾಡ್ತಾ ಇದ್ದಾನೆ ಎಂಬುದನ್ನ ಬೃಹಸ್ಪತಿ ದೇವತೆಗಳು ಹೇಳ್ತಾರೆ. ವ್ಯಾವೃತ್ತ ಗತಿ ಉದ್ಯಾನೆ, ತಾರಕಾಸುರನ ನಗರದಲ್ಲಿ ಅನೇಕ ಉದ್ಯಾನಗಳಿವೆ. ಆ ಉದ್ಯಾನದಲ್ಲಿರುವಂತಹ ಹೂವುಗಳು, ಆ ಹೂವು ಬೀಳದ ಹಾಗೆ ಇವನು ಮಂದವಾಗಿ ಗಾಳಿ ಬೀಸಬೇಕು. ವಾಯುದೇವರು, ಮರುದ್ದೇವತೆಗಳು 7 ಜನ ಅಂತ ಹಿಂದೆ ಹೇಳಿದ್ರಲ್ಲ, ಆ ಮರುದ್ದೇವತೆಗಳು ತಾರಕಾಸುರನ ಪುರದಲ್ಲಿ, ನಗರದಲ್ಲಿರುವಂತಹ ಉದ್ಯಾನವನಗಳಲ್ಲಿ ಅರಳಿರುವ ಕುಸುಮಗಳು ಬೀಳದಂತೆ ಮಂದ ಮಾರುತವನ್ನು ಮಾತ್ರ ಬೀಸಬೇಕು ಎಂಬ ಆಜ್ಞೆ, ಕಟ್ಟಪ್ಪಣೆಗೆ ಒಳಪಟ್ಟಿದ್ದಾರೆ. ವ್ಯಾವೃತ್ತ ಗತಿ, ನಿವೃತ್ತ ಗತಿ, ಗತಿ ವೇಗ, ತಮ್ಮ ವೇಗವನ್ನೆಲ್ಲ ಕಳೆದುಕೊಂಡು ಎಷ್ಟು ಮೆಲ್ಲ ಮೆಲ್ಲನೆ ಮಂದವಾಗಿ ಸಾಧ್ಯವೋ ಅಷ್ಟೇ ವೇಗದಲ್ಲಿ ಇವರು ಗಾಳಿ ಬೀಸಬೇಕು. ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ, ಈಗಿನ ಏರ್ ಕಂಡೀಷನ್, ಈ ಏರ್ ಕಂಡೀಷನ್ ವ್ಯವಸ್ಥೆ ಅಂತ ಏನು ಈಗ ನಾವು ಹೇಳ್ತೇವೆ, ವಾಯು ಹೆಚ್ಚು ಬೀಸುವುದಿಲ್ಲ, ಕಡಿಮೆನೂ ಬೀಸುವುದಿಲ್ಲ, ಆ ಥರದ ಒಂದು ಕಲ್ಪನೆಯನ್ನ ನಾವು ಇಲ್ಲಿ ತಂದ್ಕೊಳ್ಬೇಕು. ಇಡೀ ನಗರವೇ ವಾಯು ನಿಯಂತ್ರಿತವಾದಂತಹ ನಗರವಾಗಿರ್ತದೆ. ನಿವೃತ್ತ ಗತಿರುದ್ಯಾನೆ ಕುಸುಮಸ್ತೇಯ ಸಾಧ್ವಸಾತ್. ವಾಯು ಜೋರಾಗಿ ಬೀಸಿದ್ರೆ ಎಲ್ಲಿ ಕುಸುಮಗಳು ಬಿದ್ದು, ಆ ಹೂಗಳೆಲ್ಲ ಬಿದ್ದು, ಆ ಹೂಗಳು ಬಿದ್ದ ಕಾರಣವು ವಾಯುವೇ ಅಂತ ಹೇಳಿ ವಾಯುವು ತಾರಕಾಸುರನಿಂದ ಪುನಃ ಬಂಧನಕ್ಕೆ ಅಥವಾ ಶಿಕ್ಷೆಗೆ ಗುರಿಯಾಗಬಹುದು. ಅಂತಹ ಶಿಕ್ಷೆಯನ್ನ ನಿವಾರಿಸಿಕೊಳ್ಳಿಕ್ಕೋಸ್ಕರ ಭಯಭೀತಿಯಿಂದ ಅವನು ಮಂದವಾಗಿ ಬೀಸ್ತಾ ಇದ್ದಾನೆ, ಬೀಸ್ಲಿಕ್ಕೆ ಅನುಮತಿಯನ್ನ ಪಡ್ಕೊಂಡಿದ್ದಾನೆ. ನವಾತಿ, ಇಲ್ಲಿ ನೋಡಿ, ಕುಸುಮಸ್ತೇಯ ಸಾಧ್ವಸಾತ್. ಸಾಧ್ವಸಂ ಅಂದ್ರೆ ಭಯಂ. ಹೂಗಳನ್ನ ಕದೀತಾ ಇದ್ದಾನೆ ವಾಯು, ನನ್ನ ಉದ್ಯಾನವನಗಳಿಂದ ಹೂಗಳನ್ನ ಕದೀತಾ ಇದ್ದಾನೆ ಎಂಬ ಆಕ್ಷೇಪ ಬಂದು ಬಿಡಬಹುದು ಅನ್ನುವ ಭಯದಲ್ಲಿಯೇ ಮರುದ್ದೇವತೆಗಳು ಮಂದವಾಗಿ ಶನೈ ಗಾಳಿ ಬೀಸ್ತಾ ಇದ್ದಾರೆ. ನವಾತಿ ವಾಯು ತತ್ಪಾರ್ಶ್ವೇ ತಾಲವೃಂತಾನಿಲಾಧಿಕಂ. ಹೂಗಳು ಬೀಳದೇ ಇರುವ ಹಾಗೆ ಅತ್ಯಂತ ನಾಜೂಕಿನಿಂದ ವಾಯುಗಳು, ಈ 7 ಮರುದ್ದೇವತೆಗಳು ಗಾಳಿ ಬೀಸ್ತಾ ಇದ್ದಾರೆ ಎಚ್ಚರಿಕೆಯಿಂದ. In the 35th shloka, the Vayudevata, the god of winds, is described. There are 7 gods, Vayudevatas, Marudevatas. Their state of affairs is indeed unimaginable. They are not allowed to blow breeze in their whims and fancies. They need to follow the guidelines of
Tarakasura. Not even a single flower can fall apart because of the breeze. Such caution is to be taken by all the 7 Maruddevatas, without which they will be under punishment. Being afraid of Tarakasura's punishment, all the 7 Maruddevatas are serving him with complete caution. पंचत्रिंशत्तमे श्लोके मरुद्देवतानां नियमाः सुचारु प्रतिपादिताः। कथं ते नियमिताः? ताः मरुद्देवताः सूचिताः यत् तारकासुरस्य उद्याने वायोः कारणात् एकमपि पुष्पं भूमौ न पतेत। यदि पतेत तारकासुरः अस्मान् शिक्षेत् इति धिया भिया च इति बुद्ध्या भयेन च सर्वे वायुदेवाः तारकासुरस्य विषये, तारकासुरस्य नगरे सश्रद्धं सगौरवं सभयं सेवा तत्पराः वर्तन्ते। 35ನೇ ಶ್ಲೋಕವನ್ನು ಮತ್ತೊಮ್ಮೆ ಓದ್ತೇನೆ. ವ್ಯಾವೃತ್ತಗತಿರುದ್ಯಾನೆ ಕುಸುಮಸ್ತೇಯ ಸಾಧ್ವಸಾತ್ ನವಾತಿ ವಾಯುಃ ತತ್ಪಾರ್ಶ್ವೇ ತಾಲವೃಂತಾನಿಲಾಧಿಕಂ. ಇಲ್ಲಿ ಪ್ರಕೃತಿಯ ಶಕ್ತಿಗಳು, ಸೂರ್ಯ, ಚಂದ್ರ, ವಾಯು, ಈ ರೀತಿ ಪ್ರಾಕೃತಿಕ ಶಕ್ತಿಗಳೆಲ್ಲವೂ ಕೂಡ ತಾರಕಾಸುರನ ಅಧೀನಕ್ಕೆ ಒಳಪಟ್ಟಿದ್ದವು ಎಂಬುದನ್ನ ಬೃಹಸ್ಪತಿ ದೇವತೆಗಳು ಹಂತ ಹಂತವಾಗಿ ವರ್ಣಿಸ್ತಾ ಇದ್ದಾರೆ. ಇಲ್ಲಿಗೆ ಇಂದಿನ ಚರ್ಚೆ ಅಥವಾ ವಿಷಯೋಪನ್ಯಾಸ, ನನ್ನ ಕಡೆಯ ವಿಷಯೋಪನ್ಯಾಸ ಮುಗಿದಿದೆ. ನಿಮ್ಮ ವಿಚಾರ ಇದ್ರೆ ತಿಳಿಸಬಹುದು. कोऽपि विशेषः वर्तते वा? अर्थः अवगतो वा? हाँ सर, अर्थ आಗಿದೆ. ಸರಿ, ಮಂಗಲ ಶ್ಲೋಕದೊಂದಿಗೆ ಮುಗಿಸ್ಕೊಳ್ಳೋಣ. अस्त्युत्तरस्यां दिशि देवतात्मा हिमालयो नाम नगाधिराजः पूर्वापरौ तोयनिधिवगाह्य स्थितः पृथिव्या इव मानदण्डः. ನಮಸ್ತೆ ಸರ್, ಮತ್ತೆ ಸೇರ್ಕೊಳ್ಳೋಣವಾ? ನಾಗೇಂದ್ರ ಸರ್, ಮತ್ತೆ ಸೇರ್ಕೊಳ್ಳೋಣ.